ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಏನಪ್ಪ ಅಂದರೆ ಸಣ್ಣ ಗ್ಲಾಸಿಂದ ಒಂದು ಗ್ಲಾಸ್ ಕಡಲೆಕಾಳಿದ್ರೆ ಸಾಕು. ಕಾಬೂಲ್ ಕಡಲೆನೇ ಬೇಕಂತಿಲ್ಲ, ಯಾವ ಕಡಲೆಕಾಳಿದ್ರೂ ಸಾಕು. ನೋಡಿ, ಈ ಥರ ನಾವು ತರಕಾರಿ ಹಾಕಿ ರೊಟ್ಟಿ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ತುಂಬ ಈಸಿಯಾಗಿ ಮನೆಯಲ್ಲಿರುವಂಥ ತರಕಾರಿನೇ ಹಾಕಿ ಮಾಡ್ಬೋದು. ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ಮೊದಲೇದಾಗಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಕಾಯಿ ಮೆಣಸು ಹಾಕ್ತಾ ಇದ್ದೀನಿ. ಕಾಯಿ ಮೆಣಸು ಖಾರ ಇಲ್ಲದಕ್ಕಾಗಿ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ತುಂಬ ಹೊತ್ತಾಯಿತು ತೊಳೆದು ಬಿಟ್ಟಿಟ್ಟಿದ್ದೆ. ಪುದೀನ ಸೊಪ್ಪು ಪರಿಮಳ ಮಾತ್ರ ಸೂಪರಾಗಿ ಬರುತ್ತೆ ಅಂಥೇಳಿ ಇಲ್ಲಿ ನಾನು ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ, ಬೇಡಾದರೆ ಬಿಡಿ. ಇಲ್ಲಿ ನಾನೀಗ ಇದನ್ನು ತರಿಯಾಗಿ ರುಬ್ಕೋತೇನೆ. ನೋಡಿ, ಇಲ್ಲಿ ಈ ಥರ ಈಗ ತರಿಯಾಗಿ ರುಬ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಓಂಕಾಳು ಅಂದರೆ ಅಜ್ವಾಯಿನ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ. ಇದನ್ನು ಸ್ವಲ್ಪ 1-2 ರೌಂಡ್ ಹಾಕಿಸ್ತೇನೆ. ಜಾಸ್ತಿ ಹೊತ್ತು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋದು ಬೇಡ. ನೋಡಿ, ಇಲ್ಲಿ ಈ ಥರ ನಮಗೆ ಮಿಕ್ಸಿ ಮಾಡಿದರೆ ಸಾಕು. ಈಗ ಇದನ್ನು ನಾನು ಇಲ್ಲಿಂದ ಪಾತ್ರೆಗೆ ತಗೊಂಡ್ಬಿಡ್ತೀನಿ ಎಲ್ಲವನ್ನು. ನೋಡಿ, ಇಲ್ಲಿ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಕಡಲೆಕಾಳನ್ನು ನೆನೆ ಇಟ್ಟಿದ್ದೆ ಒಂದು ನೈಟು. ಇದೇನು ಬೇಯಿಸಿಲ್ಲ, ಏನಿಲ್ಲ. ಕಪ್ಪು ಕಡಲೆ ಯಾವುದಾದ್ರೂ ಆಯ್ದಿತ್ತು. ನೀವು ಬಿಳಿ ಕಡಲೆ ಆದರೂ ತೊಗೊಳ್ಳಿ, ಕಪ್ಪು ಕಡಲೆ ಆದರೂ ತೊಗೊಳ್ಳಿ. ನೀರು ಹಾಕೋದೇನೆ ರುಬ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನಾನು ಏನು ಮೆಣಸಿನಕಾಯಿ ರುಬ್ಬಿದ್ನೆಲ್ಲ ಅದರಲ್ಲೇ ರುಬ್ಬೋತೇನೆ. ನೀರು ಹಾಕಲ್ಲ, ತರಿಯಾಗಿ ರುಬ್ತೇನೆ. ನೋಡಿ, ಈ ಥರ ಈಗ ರುಬ್ಬಿದ್ದೇನೆ. ಇದನ್ನು ಇಲ್ಲಿ ಏನು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೆಲ್ಲ ಅದಕ್ಕೆ ನಾನು ವಾಪಸ್ಸು ಹಾಕೋತೇನೆ. ಉಳಿದಿರೋಂಥ ಕಡಲೆಕಾಳನ್ನು ಕೂಡ ಇದಕ್ಕೆ ಹಾಕಿ ರುಬ್ತೇನೆ. ಈಗ ನೋಡಿ, ಇಲ್ಲಿ ಎಲ್ಲ ರುಬ್ಕೊಂಡಿಟ್ಕೊಂಡೆ. ಅದಕ್ಕೆ 2-3 ಟೇಬಲ್ ಸ್ಪೂನಷ್ಟು ಜೋಳದ ಹಿಟ್ಟನ್ನು ಸೇರಿಸ್ತೇನೆ. 2-3 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಎಲ್ಲ ಸೇಮ್ ಹಾಕೋಬೇಕು. ಕಡಲೆ ಹಿಟ್ಟನ್ನು, ಗೋಧಿ ಹಿಟ್ಟಿದು ಅದನ್ನು ಕೂಡ ಅಷ್ಟೇ ಸೇರಿಸಿದ್ದೀನಿ. ನೋಡಿ, ಕಡಲೆ ಹಿಟ್ಟು ಅದನ್ನು ಕೂಡ ಅಷ್ಟೇ ಎಲ್ಲ ಸಮ ಪ್ರಮಾಣದಲ್ಲಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ನೋಡಿ, ಇಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ. ಈಗ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಆಪ್ಷನಲ್ ಇದು. ಜೀರಿಗೆ ಪೌಡರ್, ಜೀರಿಗೆ ಹಾಕಿದ್ದೀವಿ, ಅದು ಜಾಸ್ತಿ ಕಹಿ ಆಗುತ್ತೆ, ಬೇಡ. ಜೀರಿಗೆ ಹಾಕಿರೋದ್ರಿಂದ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಎಷ್ಟು ನಿಮಗೆ ಬೇಕು ನೋಡಿ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಈಗ ಇದನ್ನು ನಾನು ಮಿಕ್ಸ್ ಮಾಡ್ಕೋತೀನಿ. ನೋಡಿ, ನೀರು ಹಾಕದೇನೆ ಮಿಕ್ಸ್ ಮಾಡ್ಕೊಳ್ಳಿ, ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ. ತುಂಬಾ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು. ಈ ಥರ ಮಕ್ಕಳಿಗೆ ಅದು ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಇದೊಂಥರ ಕಡಲೆಕಾಳು ರೊಟ್ಟಿ. ಈಗ ಸ್ವಲ್ಪ ನೀರು ಹಾಕಿ ನಾದ್ಕೋತೇನೆ. ನೋಡಿ, ನಿಮಗೆ ಕಾಯಿ ಮೆಣಸು ಖಾರ ಏನಾದರೂ ಕಮ್ಮಿ ಅನಿಸಿದರೆ ಚಿಲ್ಲಿ ಪೌಡರನ್ನು ಕೂಡ ನೀವು ಸೇರಿಸ್ಕೋಬೋದು ಇಲ್ಲಿ. ನೋಡಿ, ಈಗ ಇದನ್ನು ನಾನು ಕರೆಕ್ಟಾಗಿ ನೀರು ಹಾಕಿ ಎಲ್ಲ ರೆಡಿ ಮಾಡ್ಕೋತೇನೆ ಫ್ರೆಂಡ್ಸ. ನೋಡಿ, ಇಲ್ಲಿ ಈ ಥರ ಹಿಟ್ಟನ್ನ ಅದಿದ್ದೇನೆ, ಈಗ ಕಲಿಸಿಟ್ಕೊಂಡಿದ್ದೇನೆ. ಹಾಗೆ ನಾನಿಲ್ಲಿ ಒಂದು ಕವರ್ ತೊಗೊಂಡಿದ್ದೇನೆ. ನಿಮ್ಮ ಹತ್ರ ಇದು ಬಟರ್ ಪೇಪರ್ದಿದ್ದರೆ ಅದನ್ನು ನೀವು ಕೂಡ ತೊಗೋಬೋದು. ಇಲ್ಲಿ ಕವರ್ ತೊಗೊಂಡೆ, ಇಲ್ಲಾಂದರೆ ಬಾಳೆ ಎಲೆ ಕೂಡ ತೊಗೋಬೋದು, ತುಂಬ ಚೆನ್ನಾಗಿರುತ್ತೆ. ಬಾಳೆ ಎಲೆ ಮೇಲೆ ಮಾಡಿದರೆ. ಇಲ್ಲಿ ಸ್ವಲ್ಪ ನಾನು ಎಣ್ಣೆನ ಹಚ್ಕೋತೇನೆ. ನೋಡಿ, ಹಾಗೆ ಸ್ವಲ್ಪ ಹಿಟ್ಟನ್ನು ಕೂಡ ತೊಗೋತೇನೆ. ಹಿಟ್ಟು ಜಿಗಿ ಇರೋದಿಲ್ಲ ಫ್ರೆಂಡ್ಸ್, ಇದು ನಾವು ಸ್ವಲ್ಪ ಹಿಟ್ಟನ್ನು ಹಾಕಿರೋದ್ರಿಂದ. ನೋಡಿ, ಇಲ್ಲಿ ಸ್ವಲ್ಪ ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಲ್ಲಿ ತಟ್ಕೊಳ್ಳಿ. ನಿಮಗೆ ದಪ್ಪ ಬೇಕಂದರೆ ದಪ್ಪ ತಟ್ಕೊಳ್ಳಿ. ದಪ್ಪ ಆದರೆ ಏನಾಗುತ್ತೆ, ಸ್ವಲ್ಪ ಮಿದುವಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ತಟ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ನೀರು ಹಚ್ಕೊಂಡಾದರೂ ತಟ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಈಗ ಇಷ್ಟು ತಟ್ಟಿದ್ದೇನೆ. ಈರುಳ್ಳಿ ಇರೋದ್ರಿಂದ ಜಾಸ್ತಿ ಹೊತ್ತು ತಟ್ಟೋದಕ್ಕಾಗಲ್ಲ. ಇದನ್ನು ತುಂಬ ತಿಳುವಾಗಿ ಏನು ಬರೋದಿಲ್ಲ. ನೋಡಿ, ಎಷ್ಟಾಗುತ್ತೋ ಅಷ್ಟನ್ನು ತಿಳುವಾಗಿ ತಟ್ಟಿದ್ದೇನೆ. ಈಗ ಹಂಚ್ಕಾಯ್ಲಿಕ್ಕೆ ಇಡ್ತೇನೆ.
ನೋಡಿ ಇಲ್ಲಿ ಹಂಚು ಕಾಯ್ಲಿಕ್ಕೆ ಇಟ್ಟಿದ್ದೆ ಫ್ರೆಂಡ್ಸ್. ಹಂಚು ಕಾದಿದೆ ಆಲ್ರೆಡಿ. ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ನಿಮಗೆ ಯಾವುದು ಬೇಕು ನೋಡಿ ಅದನ್ನು ಹಚ್ಕೊಳ್ಳಿ. ನಾವು ಸ್ವಲ್ಪ ಕವರಿಗೆ ಎಣ್ಣೆ ಹಚ್ಚಿರೋದ್ರಿಂದ ಈಸಿಯಾಗಿ ಬಿಟ್ಟು ಬಂತು ನೋಡಿ. ತುಂಬ ಚೆನ್ನಾಗಿ ಮೇಲ್ಗಡೆಯಿಂದ 1 ಟೇಬಲ್ ಸ್ಪೂನು ಎಣ್ಣೆನೂ ಹಾಕ್ಕೊಳ್ಳಿ. ಈ ಥರ ನೋಡಿ. ಇದನ್ನು ಸ್ಲೋ ಉರಿಯಲ್ಲಿ ಈಗ ನಾನು ಬೇಯಿಸ್ಕೊತೇನೆ. ಅಷ್ಟರಲ್ಲಿ ಇನ್ನೊಂದು ಕೂಡ ನಾನು ತಟ್ಕೋತೇನೆ ನೋಡಿ. 1-2 ನಿಮಿಷ ಆದ ಕೂಡಲೇ ಈಗ ತಿರುಗಿಸಿ ಹಾಕ್ತೇನೆ. ಈಸಿಯಾಗಿ ಬರುತ್ತೆ ನೋಡಿ. ಈ ಸೈಡು ನೀವು ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದರೂ ಹಾಕ್ಕೊಳ್ಳಿ. ಮೊಸರು ರೊಟ್ಟಿಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಈ ಥರ 2 ಸೈಡ್ ನಾವೀಗ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ನಾನು ತೆಗೆದಿಟ್ಕೋತೇನೆ. ರೆಡಿ ಮಾಡಿ ತೋರಿಸ್ತೇನೆ ನೋಡಿ. ಕಡಲೆಕಾಳು ರೊಟ್ಟಿ ಹೇಗೆ ಬಂದಿದ್ದೇವೆ, ಸೂಪರ್ ಆಗಿದ್ದಾವೆ. ಮಾತ್ರ ತುಂಬ ಚೆನ್ನಾಗಿ ಬಂದಿದ್ದಾವೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ನನ್ನ ಮರಿಬೇಡಿ ನೋಡಿ. ಸುಡ್ತಾ ಇದ್ದಾವೆ ಇನ್ನೂ ಕೂಡ. ಹಾಗೆ ಮಾಡ್ತಾ ಇದ್ದೀನಿ ನಾನು ನೋಡಿ. ತಿಳುವಾಗಿ ಕೂಡ ಬಂದಿದೆ. ಇಲ್ಲಾಂದರೆ ನೀವು ಮೊಸರು ಚಟ್ನಿ ಒಟ್ಟಿಗೆ ಆದರೂ ತಿನ್ಬೋದು. ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ. ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ.